ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ತಮಿಳುನಾಡಿನ ತಂಜಾವೂರಿನಲ್ಲಿರುವ ಭಾರತದ ಮೋಸ್ಟ್ ಐಕಾನಿಕ್ ಟೆಂಪಲ್ಸ್ಗಳಲ್ಲಿ ಒಂದಾದ ಬೃಹದೇಶ್ವರ ಟೆಂಪಲ್ಗೆ ಬಂದಿದ್ದೀವಿ. ಫಸ್ಟ್ ಲುಕ್ಕಲ್ಲೇ ಈ ಟೆಂಪಲ್ ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ ನಾವು ನೋಡ್ಬೋದು. ಬಟ್ ವೆಯ್ಟ್, ಈ ಟೆಂಪಲ್ 1000 ಇಯರ್ಸ್ ಹಳೆದು. 1010 ವರ್ಷಗಳ ಹಿಂದೆ ಕಟ್ಟಿದಂಥ ಒಂದು ಟೆಂಪಲ್ ಇದು. ಸೊ ಇಲ್ಲಿ ನೋಡ್ತಾ ಇದ್ದಾರಲ್ಲ, ಇವತ್ತು ನಾವು ನೋಡ್ತಿರೋ ಈ ದೇವಸ್ಥಾನವನ್ನ 1010ರಲ್ಲಿ ರಾಜರಾಜ ಚೋಳ ಕಟ್ಟಿಸಿದ್ರು. ಇದು ಬರೀ ಒಂದು ಟೆಂಪಲ್ ಅಲ್ಲ, ಇದು ಚೋಳ ಎಂಪೈರ್ನ ಪವರ್, ಕಲ್ಚರ್ ಮತ್ತು ಡಿವೋಷನ್ಗೆ ಒಂದು ಸಿಂಬಲ್ ಆಗಿತ್ತು. ಇವಾಗ ಇಲ್ಲಿ ಕಾಣಿಸ್ತಿರೋ ಗೋಪುರ ಇಲ್ಲಿಂದ ಚಿಕ್ಕದಾಗಿ ಕಾಣಿಸಿದ್ರು, ಅದು 13 ಫ್ಲೋರ್ ಅಂದ್ರೆ ಆಲ್ಮೋಸ್ಟ್ 216 ಫೀಟ್ ಹೈಟ್ ಇದೆ. ಇವತ್ತು ಇಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಇದ್ರು 13 ಫ್ಲೋರ್ ಬಿಲ್ಡಿಂಗ್ ಕಟ್ಟೋದಕ್ಕೆ ಏನಿಲ್ಲ ಅಂದ್ರೂ 5 to 6 ಇಯರ್ಸ್ ತಗೊಂಡಿದ್ದು ಅಂತಾರೆ. ಜಸ್ಟ್ ಇಮ್ಯಾಜಿನ್, ಇಷ್ಟು ಅದ್ಭುತವಾದ ಟೆಂಪಲ್ನ ಬರೀ 5 ಇಯರ್ಸ್ ಅಲ್ಲಿ ಕಂಪ್ಲೀಟ್ ಮಾಡಿದರೆ, ಅದು 1000 ಇಯರ್ಸ್ ಹಿಂದೆ. ಬನ್ನಿ ಈ ಟೆಂಪಲ್ ಒಳಗಡೆ ಹೇಗಿದೆ ಅಂತ ನೋಡೋಣ. ಇಲ್ಲಿ ಈ ತರ 256 ಶಿವಲಿಂಗ ಇದೆ ಅಂತ ಹೇಳ್ತಾರೆ. ಆದರೆ ಎಲ್ಲ ಶಿವಲಿಂಗ ರಾಜರೇ ಪ್ರತಿಷ್ಠಾಪನೆ ಮಾಡಿದ್ದು ಅಂತ ಎಲ್ಲೂ ಶಾಸನದಲ್ಲಿ ಬರ್ದಿಲ್ಲ. ಅಂಡ್ ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ಯಾವುದೇ ರೀತಿ ಕಲರ್ನ ಟೆಂಪಲ್ ಔಟರ್ ಸ್ಟ್ರಕ್ಚರ್ಗೆ ಅಪ್ಲೈ ಮಾಡಿಲ್ಲ. ಬಿಕಾಸ್ ಈ ಟೆಂಪಲ್ನ ಕಂಪ್ಲೀಟ್ ಗ್ರಾನೈಟ್ ಸ್ಟೋನ್ ಯೂಸ್ ಮಾಡಿ ಇಂಟರ್ಲಾಕಿಂಗ್ ಡ್ರಾವಿಡಿಯನ್ ಆರ್ಕಿಟೆಕ್ಚರ್ ಪ್ರಕಾರ ಕಟ್ಟಿದ್ದಾರೆ. ಯಾವುದೇ ರೀತಿಯ ಸುಣ್ಣ ಆರ್ ಜಾಯಿಂಟ್ ಮೆಟೀರಿಯಲ್ ಯೂಸ್ ಮಾಡಿಲ್ಲ. ಅದು ಕೂಡ ಒನ್ ಆಫ್ ದಿ ರೀಸನ್, ಇಷ್ಟು 1000 ವರ್ಷ ಸೆವ್ರಲ್ ಅರ್ಥ್ಕ್ವೇಕ್ ಮತ್ತು ಸುನಾಮಿ ಬಂದರೂ ಈ ಟೆಂಪಲ್ 1 ಮಿಲಿಮೀಟರ್ ಕೂಡ ಟಿಲ್ಟ್ ಆಗಿಲ್ಲ. ಇಷ್ಟೆಲ್ಲ ಅದ್ಭುತವಾಗಿ ಟೆಂಪಲ್ ಕಟ್ಟಿದ್ರು ಗರ್ಭಗುಡಿಯಲ್ಲಿ ಯಾವುದೇ ರೀತಿ ಪ್ರಾರ್ಥನೆ ಮಾಡೋ ಹಾಗಿಲ್ಲ ಅಥವಾ ಬೇಡ್ಕೊಳ್ಳೋ ಹಾಗಿಲ್ಲ ಅಂತ ಕೆಲವರು ನಂಬ್ತಾರೆ. ಸೊ ಯಾಕೆಂದ್ರೆ ಕೆಲವು ಪ್ರಕಾರ ಈ ದೇವಸ್ಥಾನ ಕಟ್ಟಿರೋದು ರಾಜರಾಜ ಚೋಳ ಅವರ ವಿಜಯದ ಸಂಕೇತ, ಅಂದ್ರೆ ವಿಕ್ಟರಿ ಅಥವಾ ಗ್ಲೋರಿಗೋಸ್ಕರ ಅವರು ಕಟ್ಟಿದ್ದಾರೆ. ಈ ಗರ್ಭಗುಡಿಯಲ್ಲಿ ಪ್ರಾರ್ಥನೆ ಮಾಡಿದರೆ ಅದು ನೆಗೆಟಿವ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಕೆಲವರು ನಂಬ್ತಾರೆ. ಸೊ ಅದು ಅವರವರ ನಂಬಿಕೆಗೆ ಬಿಟ್ಟಿದ್ದು. ಸೊ ನೀವು ಅಲ್ಲಿ ಹೋದ್ರೆ ನಮಸ್ಕಾರ ಮಾಡಿ ಬರ್ಬೋದು. ನಾನು ಅವಾಗಲೇ ಹೇಳಿದಾಗೆ ಈ ಟೆಂಪಲಲ್ಲಿ ಆಲ್ಮೋಸ್ಟ್ ಎಲ್ಲ ಕಲ್ಲುಗಳು ಯೂಸ್ ಮಾಡಿರೋದು ಗ್ರಾನೈಟ್ ಕಲ್ಲುಗಳು. ಬಟ್ ವಿಶೇಷ ಏನಂತ ಹೇಳಿದ್ರೆ ತಂಜಾವೂರಲ್ಲಿ ಯಾವುದೇ ರೀತಿಯ ಗ್ರಾನೈಟ್ ಕಲ್ಲುಗಳು ಸಿಗೋದಿಲ್ಲ. ಸೊ ಇದನ್ನು ತಂಜಾವೂರಿಂದ ಒಂದು 50-60 ಕಿಲೋಮೀಟರ್ ದೂರದಲ್ಲಿರುವ ಪುದುಕೊಟ್ಟೈ ಅಂತ ಇರೋ ಒಂದು ಊರಿಂದ ತಗೊಂಡ್ಬಂದಿದ್ದಾರೆ. ಸೊ ಯಾವುದೇ ರೀತಿ ಟ್ರಕ್ ಅಥವಾ ಕ್ರೇನ್ ಸಹಾಯ ಇಲ್ಲದೇ ಸಾವಿರಾರು ಟನ್ಗಳ ಕಲ್ಲುಗಳನ್ನು ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡಿ ಇಲ್ಲಿ ಬಂದು ಅದನ್ನು ಕೆತ್ತನೆ ಮಾಡಿ ಟೆಂಪಲ್ನ ಕಟ್ಟಿದ್ದಾರೆ. ಸೊ ಇಲ್ಲಿ ಇನ್ನೊಂದು ವಿಶೇಷ ಅಥವಾ ಅದ್ಭುತ ಅಂತಲೇ ಕರಿಬಹುದು. ಅದು ಏನಂತ ಹೇಳಿದ್ರೆ, ಈ ದೇವಸ್ಥಾನದ ಮೇಲ್ಗಡೆ ಇರುವ ಗೋಪುರ ಏನಿದೆ ಅದ್ರ ವೇಟ್ 81 ಟನ್, ಅಂದ್ರೆ ಅಂದಾಜು 81,000 kg. ಸೊ ಅಷ್ಟು ಭಾರವಾಗಿರೋ ಕಲ್ಲನ್ನ ಅಲ್ಲಿ ಹೋಗಿ ಇಟ್ಟು ಕೆತ್ತನೆ ಮಾಡಿರೋದು ಹೇಗೆ ಅನ್ನೋದೇ ಒಂದು ಅದ್ಭುತವಾದ ಒಂದು ವಿಶೇಷ. ಸೊ ಇದನ್ನ ಸ್ಟಡಿ ಮಾಡಿದಾಗ ಗೊತ್ತಾಗಿದೆ ಏನಂತ ಹೇಳಿದ್ರೆ, ದೇವಸ್ಥಾನದ ಗೋಪುರದ ಸರಿಸಮವಾಗಿ ಒಂದು 6-7 ಕಿಲೋಮೀಟರ್ ಸ್ಲೋಪ್ ಮಾಡಿ ಕಲ್ಲನ್ನ ಮೇಲ್ ತಗೊಂಡೋಗಿ ಆಮೇಲೆ ಅದನ್ನ ಕೆತ್ತನೆ ಮಾಡಿದ್ದಾರೆ ಅಂತ. ಎಷ್ಟು ಅದ್ಭುತವಾಗಿ ಥಿಂಕ್ ಮಾಡಿ ಅದನ್ನು ಡಿಸೈನ್ ಮಾಡಿದ್ದಾರೆ ಅಥವಾ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗತ್ತೆ. ಸೊ ನೀವು ಅಲ್ಲಿ ಹೋದಾಗ ಅದನ್ನು ಕೂಡ ಅಬ್ಸರ್ವ್ ಮಾಡಿ. ಸೊ ಇಷ್ಟೆಲ್ಲ ವಿಶೇಷತೆ ಹೊಂದಿರೋದ್ರಿಂದನೇ ಇದನ್ನ ಯುನೆಸ್ಕೋ ಸಂಸ್ಥೆ ಗ್ರೇಟ್ ಲಿವಿಂಗ್ ಚೋಳ ಟೆಂಪಲ್ ಅಂತ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಆಡ್ ಮಾಡಿದ್ದಾರೆ. ಸೊ ಗ್ರೇಟ್ ಲಿವಿಂಗ್ ಚೋಳ ಟೆಂಪಲ್ ಅಂದ್ರೆ ಇವತ್ತಿಗೂ ಕೂಡ 1000 ವರ್ಷದಿಂದ ಒಂದಿನ ಕೂಡ ಪೂಜೆ ತಪ್ಪಿಸದೇನೆ ಕಂಟಿನ್ಯೂ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಅದರಿಂದ ಇದನ್ನು ಲಿವಿಂಗ್ ಚೋಳ ಟೆಂಪಲ್ ಅಂತ ಕರೀತಾರೆ. ಸೊ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಇದು ಪ್ರಪಂಚದ 2ನೇ ಅತಿ ದೊಡ್ಡ ಏಕಶಿಲಾ ನಂದಿ ಅಂತ ಕರೆಯಲಾಗುತ್ತೆ. ಈ ಲೇಪಾಕ್ಷಿ ಟೆಂಪಲ್ ಅಲ್ಲಿ ಒಂದಿದೆ, ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಒಂದಿದೆ, ಅಂಡ್ ಬೆಂಗಳೂರಿನ ಬಸವನಗುಡಿ ಟೆಂಪಲ್ ಅಲ್ಲಿ ಒಂದಿದೆ. ಇಲ್ಲಿನ ವಿಶೇಷತೆ ಏನಂತ ಹೇಳಿದ್ರೆ, ಈ ನಂದಿ ನಾಲಿಗೆ ಹೊರ ಹಾಕಿದೆ ಆ ಭಂಗಿಲಿರೋದು ಒಂದು ವಿಶೇಷ ಅಂತ ಹೇಳಲಾಗುತ್ತೆ. ಅಂಡ್ ನಾವು ಹೋದಾಗ ಪೂಜೆ ಕೂಡ ಆಗ್ತಾ ಇತ್ತು. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಇಲ್ಲಿ ಸಾವಿರಾರು ಜನ ಬಂದ್ಬಿಟ್ಟು ಪೂಜೆ ಮಾಡ್ತಾರೆ, ಅಭಿಷೇಕ ಮಾಡ್ತಾರೆ.
ಸೊ ಈ ದೇವಸ್ಥಾನದ ಇತಿಹಾಸ ಅಥವಾ ಹಿಸ್ಟ್ರಿನ ನಮ್ಗೆ ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡಿದೇನಂತ ಹೇಳಿದ್ರೆ, ಇಲ್ಲಿ ನನ್ನ ಹಿಂದೆ ಕಾಣಿಸ್ತಿರೋ ಕಲ್ಲುಗಳಿದ್ದಾವಲ್ಲ ಅದ್ರ ಮೇಲೆ ಬರೆದಿರೋ ಎಲ್ಲ ಡೀಟೇಲ್ಸ್. ಸೊ ಈ ಟೆಂಪಲ್ನ ಎಲ್ಲ ಹಿಸ್ಟ್ರಿ ಅಥವಾ ಈ ದೇವಸ್ಥಾನ ಹೇಗೆ ಕಟ್ಟಿದ್ರು, ಯಾರು ಮೇಸ್ತ್ರಿ, ಎಷ್ಟು ಜನ ವರ್ಕ್ ಮಾಡಿದ್ದಾರೆ, ಎಲ್ಲಿಂದ ಕಲ್ಲು ತೊಗೊಂಬಂದರು, ಆ್ಯಂಡ್ ಆ ಗೋಪುರನ ಎಷ್ಟು ದೂರದಿಂದ ಮೇಲೆ ತೊಗೊಂಡು ಹೋಗಿ ಕೂರಿಸಿದ್ದಾರೆ, ಎಷ್ಟು ಜನ ಇದರಲ್ಲಿ ಭಾಗಿಯಾಗಿದ್ದರು ಅಥವಾ ಎಷ್ಟು ಖರ್ಚಾಯಿತು, ಎಲ್ಲ ವಿಷಯಗಳನ್ನು ಆ ಕಲ್ಲು ಮೇಲೆ ಬರೆದಿದ್ದಾರೆ. ಸೊ ಈಗಿನ ಕಾಲದಲ್ಲಿ ಇದನ್ನು ನೋಡ್ಬಿಟ್ಟು ನಾವೇನು ಕಲಿಬೇಕು ಅಂತ ಹೇಳಿದ್ರೆ, ಡಾಕ್ಯುಮೆಂಟೇಷನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ನಾವು ಕಲಿಬೇಕು. ಸೊ ಅವರು 1000 ವರ್ಷ ಹಿಂದೆನೇ ಇದರ ನಮ್ಮ ಫ್ಯೂಚರ್ ಜನ್ರೇಷನ್ಗೆ ಯಾವುದೇ ರೀತಿ ಕನ್ಫ್ಯೂಷನ್ ಆಗಬಾರ್ದು ಅಂತ ಹೇಳಿಬಿಟ್ಟು ಕ್ಲೀನಾಗಿ ಡಾಕ್ಯುಮೆಂಟ್ ಮಾಡಿ ಹೋಗಿದ್ದಾರೆ. ಸೊ ಅದರಿಂದ ಇದನ್ನ ಮೋಸ್ಟ್ ಡಾಕ್ಯುಮೆಂಟೆಡ್ ಹಿಂದೂ ಟೆಂಪಲ್ ಅಂತ ಕೂಡ ಹೇಳ್ತಾರೆ. ಸೊ ನೋಡಿದ್ರಲ್ಲ, ಇದು ತಂಜಾವೂರಿನ ಒಂದು ಫೇಮಸ್ ಟೆಂಪಲ್ ಸ್ಟೋರಿ. ಸೊ ಐ ಹೋಪ್ ನಾನು ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಷನ್ನ ಕವರ್ ಮಾಡಿದ್ದೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನಾನು ಯಾವ್ದಾದ್ರು ಇನ್ಫಾರ್ಮೇಷನ್ ಮಿಸ್ ಮಾಡಿದರೆ ನೀವು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ.